ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬ್ಯಾರಿ ಸಮುದಾಯ ಜಾತ್ಯತೀತ ಸಮುದಾಯ ಎಂದ ಸಿಎಂ. ಗೃಹಲಕ್ಷ್ಮಿಯ ಮತ್ತೆರಡು ಕಂತಿನ ಹಣ ಬಿಡುಗಡೆ ಮಾಡಿದ್ದೇವೆ ಎಂದ ಸಚಿವರು. ಮನ್ರೇಗಾ ಹೆಸರು ಬದಲಾವಣೆ ವಿರೋಧಿಸಿ ಪ್ರತಿಭಟನೆ. ಮಣ್ಣಲ್ಲಿ ಮಣ್ಣಾದ ಕಾನ್ಫಿಡೆಂಟ್ ಉದ್ಯಮಿ ಸಿಜಿ ರಾಯ್. ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ಬ್ಯಾರಿ ಸಮುದಾಯ ಜಾತ್ಯತೀತ ಸಮುದಾಯ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರು ಅರಮನೆ ಮೈದಾನದಲ್ಲಿ ಬ್ಯಾರಿ ಕೋಟ ಉದ್ಘಾಟಿಸಿ ಮಾತನಾಡಿದ ಅವರು, ಬ್ಯಾರಿಗಳು ಜಾತ್ಯತೀತರು. ಜಾತಿ ಅಥವಾ ಧರ್ಮದ ವ್ಯಾಮೋಹವಿಲ್ಲ. ಧರ್ಮವನ್ನ ತಮ್ಮ ಅನುಕೂಲಕ್ಕೆ ತಕ್ಕಂತೆ ವ್ಯಾಖ್ಯಾನಿಸುವುದು ಸರಿಯಲ್ಲ. ಹಾಗಾಗಿ ತಮ್ಮ ಅಸ್ಮಿತೆ, ಒಗ್ಗಟ್ಟು ಉಳಿಸಿಕೊಂಡು ಹೋಗಬೇಕು ಅಂತ ಸಿಎಂ ಹೇಳಿದ್ರು. ಜಾತಿ ವ್ಯಾಮೋಹ ಆಗಲಿ, ಧರ್ಮದ ವ್ಯಾಮೋಹ ಆಗಲಿ ಇಲ್ಲ ಅಂತ ಈವರೆಗೂ ಗೃಹಲಕ್ಷ್ಮಿಯ 24 ಕಂತು ಹಣ ಬಿಡುಗಡೆಯಾಗಿದೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಕೊಪ್ಪಳ ನಗರದಲ್ಲಿ ಮಾತನಾಡಿದ ಅವರು, ಇದೀಗ ಮತ್ತೆ 2 ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದೇವೆ. ಬಿಜೆಪಿ ಶಾಸಕ ಮಹೇಶ್ ಟೆಂಕಿನಕಾಯಿಗೆ ಮಾಡೋದಕ್ಕೆ ಕೆಲಸ ಇಲ್ಲ, ಸುಮ್ಮನೆ ಇದ್ದೇನೆ ಅಂತ ಅತಿಯಾಗಿ ಮಾತನಾಡ್ತಾ ಇದ್ದಾರೆ. ಅವರಿಗೆ ಅರ್ಥವಾಗುವ ಭಾಷೆಯಲ್ಲೇ ಉತ್ತರ ಕೊಡ್ತೇನೆ ಅಂತ ತಿರುಗೇಟು ನೀಡಿದ್ದಾರೆ. ಮಹೇಶ್ ಟೆಂಗಿನಕಾಯಿ ಅವರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಅವರು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಪಾಪ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಅವರು ಇಡೀ ರಾಜ್ಯಕ್ಕೆ ತಾವೊಬ್ಬ ಬಹಳಷ್ಟು ಧೀಮಂತ, ವಿದ್ಯಾವಂತ ಅಂತ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂಥರ ಬಲೂನ್ ಇದ್ದಂಗೆ ಅವರು. ಗೃಹಲಕ್ಷ್ಮಿಯ ಹಣ ಇಲ್ಲಿಯವರೆಗೆ 24 ಕಂತನ್ನು ಬಿಡುಗಡೆ ಮಾಡಿ, ಈಗ 2 ಕಂತನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಅಂತಂದರೆ ಟೋಟಲ್ ಆಗಿ 26 ಕಂತು. 26 ಕಂತಂದರೆ ಒಬ್ಬ ಮಹಿಳೆಗೆ 52,000 ರೂಪಾಯಿಗಳನ್ನು ನಾವು ಕೊಡ್ತಾ ಇದ್ದೀವಿ. ಮನ್ರೇಗಾ ಯೋಜನೆ ಹೆಸರು ಬದಲಾವಣೆ ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತ್ತು. ಮೈಸೂರಿನ ಪುರಭವನದ ಎದುರು ಕಾಂಗ್ರೆಸ್ ಕಾರ್ಯಕರ್ತರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಧರಣಿ ನಡೆಸಿದ್ರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಮಹದೇವಪ್ಪ, ಮಾಜಿ ಸಂಸದ ಉಗ್ರಪ್ಪ, ಮಾಜಿ ಶಾಸಕ ಜಿಎನ್ ನಂಜುಂಡಸ್ವಾಮಿ, ಆರ್ ಮೂರ್ತಿ, ಬಿಜೆ ವಿಜಯಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಸೈಟ್ ಫೈಟ್ ವಿಚಾರಕ್ಕೆ ನಟ ಯಶ್ ತಾಯಿ ಪುಷ್ಪಾ ಪ್ರತಿಕ್ರಿಯಿಸಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ಮೊದಲು ಈ ನಿವೇಶನದ ಮಾಲೀಕರು ಬೋರ್ಡ್ ಹಾಕಿದ್ರು, ಈಗ ಹೇಳ್ತಾರೆ ಪುಷ್ಪಾ ತೆಗೆದುಕೊಂಡಿದ್ದು ಗೊತ್ತಿರಲಿಲ್ಲ ಅಂತಾರೆ. ಕಳೆದ 40 ವರ್ಷದಿಂದ ಇವರಿಗೆ ಮಾಹಿತಿ ಇರಲಿಲ್ವಾ? ಯಶ್ ವಿರುದ್ಧ ರಾಂಗ್ ಮೆಸೇಜ್ ಹೋಗ್ಲಿ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಪುಷ್ಪಾ ವಾಗ್ದಾಳಿ ನಡೆಸಿದ್ರು. ಇಲ್ಲಿ ಬಂದು ನಿಮ್ಮ ಲಾಯರ್ ಕೋರ್ಟಿಗೆ ಬರಲ್ಲ, ನಿಮ್ಮ ಹತ್ರ ಏನೂ ಇಲ್ಲ, ಇವರು ಕೋರ್ಟ್ಗೆ ಹಾಜರಾಗಲ್ಲ, ಇವರು ಪೇಪರ್ ಇಲ್ಲಿರೋ ತೊಗೊಂಡವ್ರೆ ಅಂತ ರಾಂಗ್ ಮೆಸೇಜ್ ಕೊಡ್ತಾಯಿದ್ರು ಸಮಾಜಕ್ಕೆ. ಎಷ್ಟು ಬಗ್ಗೆ ನೆಗೆಟಿವ್ ಹೇಳಬೇಕು, ಜನ ತಪ್ಪು ತಿಳ್ಕೋಬೇಕು. ಒಬ್ಬ ಸ್ಟಾರ್ಗೆ ಎಷ್ಟೊತ್ತು ಇವ್ರಿಗೆ ಬೇಕಿತ್ತ ಇಷ್ಟು ದೊಡ್ಡ ಆಸ್ತಿನ ಹೊಡ್ಕೊಂಡವ್ರೆ ಅನ್ಬೇಕಲ್ಲ, ಅದಕ್ಕೆ ಈ ಥರ ಪ್ಲ್ಯಾನ್. ಅಂಬಲಿ ರಾಶಿಗೆ ಮುತ್ತಿನ ಗಿಣಿ ಸಮೃದ್ಧಿ ಆಯ್ತಲೆ ಪರಾಕ್ ಅಂತ ಮೈಲಾರ ಲಿಂಗೇಶ್ವರನ ಕಾರ್ಣಿಕ ನುಡಿದಿದೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಮೈಲಾರದಲ್ಲಿ ಭರತ ಹುಣ್ಣಿಮೆ ನಿಮಿತ್ತ ಮೈಲಾರ ಲಿಂಗೇಶ್ವರನ ಕಾರ್ಣಿಕೋತ್ಸವ ನಡೆಯಿತು. ಈ ವೇಳೆ ಕಾರ್ಣಿಕ ನುಡಿದ ದೊಡ್ಡ ಮೈಲಾರ, ಈ ಬಾರಿನೂ ಮಳೆ ಬೆಳೆ ಉತ್ತಮ ಆಗುತ್ತದೆ ಅಂತ ಗೊರವಯ್ಯ ವಾಣಿ ನುಡಿದಿದ್ದಾರೆ. ಸಾವಿರಾರು ಭಕ್ತರು ಕಾರ್ಣಿಕವನ್ನ ಕಣ್ತುಂಬಿಕೊಂಡ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರದಲ್ಲಿ ನಡೀತಾ ಇದ್ದ ಕನಕೋತ್ಸವಕ್ಕೆ ಅದ್ದೂರಿ ತೆರೆ ಬಿದ್ದಿದೆ. 5ನೇ ಹಾಗೂ ಕೊನೆ ದಿನವಾದ ನಿನ್ನೆ ವಿವಿಧ ಕಾರ್ಯಕ್ರಮ ನಡೆದವು. ಕನಕಪುರದ ಮುನ್ಸಿಪಲ್ ಮೈದಾನದಲ್ಲಿ ನಡೆದ ರಸಸಂಜೆ ಕಾರ್ಯಕ್ರಮದಲ್ಲಿ ಸೂಪರ್ ಸ್ಟಾರ್ ಉಪೇಂದ್ರ ಭಾಗಿಯಾಗಿದ್ರು. ಸಂಗೀತಗಾರ ನವೀನ್ ಸಜ್ಜು ಸೇರಿದಂತೆ ಹಲವು ಗಾಯಕರು ಕಾರ್ಯಕ್ರಮ ನಡೆಸಿದ್ರು. ರಸಸಂಜೆ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಜನರು ಹುಚ್ಚೆದ್ದು ಕುಣಿದ್ರು. ಭರತ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಕೊಪ್ಪಳದ ಶ್ರೀ ಹುಲಿಗೆಮ್ಮ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಭಕ್ತರ ಸಂಖ್ಯೆ ಹೆಚ್ಚಾದ ಹಿನ್ನೆಲೆ ದೇಗುಲದ ಎದುರು ತಳ್ಳಾಟ ನೂಕಾಟವಾಗಿದೆ. ದೇವಸ್ಥಾನದ ಪಕ್ಕದ ರಸ್ತೆಯಲ್ಲಿ ತೆಂಗಿನಕಾಯಿ ವ್ಯಾಪಾರಿಗಳು ಅಂಗಡಿ ಹಾಕಿದ್ರಿಂದಾಗಿ ನಡೆದಾಡೋದಕ್ಕೆ ಭಕ್ತರು ಪರದಾಡುವ ಸ್ಥಿತಿ ಉಂಟಾಗಿತ್ತು. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.